ಎಲ್ಲರಿಗೂ ನಮಸ್ಕಾರ. ಡಿ ಇ ಲರ್ನಿಂಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಾಲೇಜು ಶಿಕ್ಷಣ ಇಲಾಖೆಯ ಮಹತ್ವದ ಯೋಜನೆಯ ಲಾಭವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ. ನನ್ನ ಹೆಸರು ರಶ್ಮಿ, ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಜಕೀಯ ವಿಚಾರಧಾರೆಯ ಪ್ರಧಾನ ವರ್ಗೀಕರಣ ಎನ್ನುವ ವಿಚಾರವನ್ನು ಕುರಿತು ಮಾತನಾಡ್ತೇನೆ. ಈ ರಾಜಕೀಯ ವಿಚಾರಧಾರೆಯು ಪ್ರಥಮ ಪದವಿಯ ರಾಜ್ಯಶಾಸ್ತ್ರ ವಿಭಾಗದ ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಸೈನ್ಸ್ ಎನ್ನುವ ಪತ್ರಿಕೆಗೆ ಸಂಬಂಧಿಸಿದ್ದಾಗಿದೆ. ರಾಜಕೀಯ ವಿಚಾರಧಾರೆ ಏನು ಅಂತ ನಾವು ಇಂದಿನ ಕ್ಲಾಸಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀವಿ. ಈಗ ರಾಜಕೀಯ ವಿಚಾರಧಾರೆಯು ಬಹಳ ಪ್ರಮುಖವಾಗಿ 2 ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಏನು ರಾಜಕೀಯ ವಿಚಾರಧಾರೆ ಒಳಗೊಂಡಿರುವ 2 ಪ್ರಮುಖ ಅಂಶಗಳು ಅಂತಂದಾಗ, ಒಂದು ಗುರಿ ಮತ್ತು ಇನ್ನೊಂದು ವ್ಯವಸ್ಥೆ. ಗುರಿ ಏನು? ರಾಜಕೀಯ ವಿಚಾರಧಾರೆಯ ಗುರಿ ಏನು ಅಂತಂದಾಗ, ಸಮಾಜವನ್ನು ವ್ಯವಸ್ಥೆಗೊಳಿಸುವಂಥದ್ದು. ನಾವು ಮನುಷ್ಯರು ಸಮಾಜದಲ್ಲಿ ವಾಸವನ್ನು ಮಾಡ್ತಾ ಇದ್ದೀವಿ. ಆ ಸಮಾಜವನ್ನು ರಾಜಕೀಯ, ಸಾಮಾಜಿಕ, ಆರ್ಥಿಕವಾಗಿ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು, ಹಾಗೂ ಯಾವ ಮಾರ್ಗ ಅಥವಾ ವಿಧಾನದಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ವಿಧಾನ ಆಗಿದೆ. ಈ 2 ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಈಗ ರಾಜಕೀಯ ವಿಚಾರಧಾರೆ ಸಮಾಜವನ್ನು, ರಾಜ್ಯವನ್ನು ವ್ಯವಸ್ಥೆಗೊಳಿಸುವಂತಹ, ಸರ್ಕಾರವನ್ನು ವ್ಯವಸ್ಥೆಗೊಳಿಸುವ, ಸರ್ಕಾರದ ನೀತಿ ತತ್ವಗಳು ಹೇಗಿರಬೇಕು, ಏನಿರಬೇಕು, ವ್ಯಕ್ತಿಯ ಅವಶ್ಯಕತೆಗಳೇನು, ವ್ಯಕ್ತಿಗೆ ದೊರಕಬೇಕಾದಂತಹ ಸವಲತ್ತುಗಳೇನು, ಈ ರೀತಿಯ ಅಂಶಗಳನ್ನು, ವಿಚಾರಗಳನ್ನು ನಾವು ರಾಜಕೀಯ ವಿಚಾರಧಾರೆಗಳಿಂದ ಪಡೆದುಕೊಂಡಿದ್ದೀವಿ. ಹಾಗೆ ರಾಜಕೀಯ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ನಾವು ಅಭಾರಿಯಾಗಿದ್ದೇವೆ. ಪ್ಲೇಟೋವಿನಿಂದ ಹಿಡಿದು ಮಧ್ಯಯುಗದಿಂದ ಮತ್ತು ಇಲ್ಲಿನವರೆಗೂ ಕೂಡ ನಮ್ಮ ಒಂದು ರಾಜ್ಯದ ಒಂದು ಕಾರ್ಯನಿರ್ವಹಣೆಯಾಗಿರಲಿ, ಸಾಮಾಜಿಕ ವ್ಯವಸ್ಥೆಯಾಗಿರಲಿ, ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಿಚಾರಧಾರೆಯ ಕೊಡುಗೆ ಅಪಾರವಾಗಿದೆ ಅಂತ ನಾವು ತಿಳ್ಕೊಳ್ಳಬಹುದಾಗಿದೆ. ಈ ಒಂದು ನೆಲೆಗಟ್ಟಿನಲ್ಲಿ ರಾಜಕೀಯ ವಿಚಾರಧಾರೆಯನ್ನು ವಿಂಗಡಣೆ ಮಾಡಿದಾಗ ನಮಗೆ ಎಡ, ಬಲ ಮತ್ತು ಮಧ್ಯ ಅನ್ನುವಂತಹ 3 ಗುಂಪು ಅಥವಾ ವಿಂಗಡಣೆಯನ್ನು ನಾವು ಕಾಣಬಹುದಾಗಿದೆ. ಎಡ ಅಂತಂದರೆ ಲೆಫ್ಟಿಸ್ಟ್, ಲೆಫ್ಟ್ ವಿಂಗ್, ರೈಟಿಸ್ಟ್, ರೈಟ್ ವಿಂಗ್ ಮತ್ತು ಮಧ್ಯ ಅನ್ನುವಂಥದ್ದು. ನಾವು ರಾಜಕೀಯ ಲೋಕದಲ್ಲಿ, ರಾಜಕೀಯ ಭ್ರಮಾಲೋಕ ಅಂತ ನಾವು ತೆಗೆದುಕೊಳ್ಳೋಣ. ಪೊಲಿಟಿಕಲ್ ಸ್ಪೆಕ್ಟ್ರಮ್ ಅನ್ನುವಂಥದ್ದು ನಾವು ತೆಗೆದುಕೊಂಡ ಸಂದರ್ಭದಲ್ಲಿ ಒಂದು ಸಮಾನಾಂತರ ರೇಖೆಯನ್ನು ಎಳೆಯೋಣ. ಒಂದು ಕಾಲ್ಪನಿಕ ರೇಖೆಯನ್ನು ಎಳ್ಕೊಂಡು ಅದಕ್ಕೆ XY ಅಂತ ಹೆಸರು ಕೊಡೋಣ. ಅದರ ಮಧ್ಯಭಾಗವನ್ನು ಮಧ್ಯಭಾಗದ ಬಲಭಾಗಕ್ಕಿರುವುದನ್ನು ಬಲ ಅಥವಾ ರೈಟ್ ವಿಂಗ್ ಅಂತ ಹೇಳಿ, ಹಾಗೂ ಮಧ್ಯದ ಎಡಭಾಗಕ್ಕೆ ಬರುವುದನ್ನು ಎಡ ಅಥವಾ ಲೆಫ್ಟ್ ವಿಂಗ್ ಅಂಥೇಳಿ ನಾವು ಗುರುತಿಸಿಕೊಳ್ಳೋಣ. ಈ ಎಡ ಮತ್ತು ಬಲ ಅನ್ನುವಂಥದ್ದು ಎಲ್ಲಿಂದ ಬಂತು, ಯಾವಾಗ ಬಂತು ಅಂಥೇಳಿ ಇತಿಹಾಸವನ್ನು ಪರಿಶೀಲನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಫ್ರೆಂಚ್ ಕ್ರಾಂತಿ ನಮಗೆ ಇದರ ಮೂಲವನ್ನು ತೋರಿಸಿಕೊಟ್ಟಿದೆ. ಫ್ರಾನ್ಸಿನಲ್ಲಿ ರಾಜನ ಆಳ್ವಿಕೆ ಇದ್ದಂತಹ ಸಂದರ್ಭ, ರಾಜನ ಒಂದು ಆಳ್ವಿಕೆಯನ್ನು ಅಂತ್ಯಗೊಳಿಸುವಂಥದ್ದಕ್ಕೆ ಜನ ಅಲ್ಲಿ ಕ್ರಾಂತಿಯನ್ನು ಮಾಡ್ತಾರೆ. ಇದು ಒಂದು ಫ್ರೆಂಚ್ ಕ್ರಾಂತಿಯ ಒಂದು ಬಹಳ ಪ್ರಮುಖವಾದಂತಹ ವಿಚಾರ ಆಗಿದೆ. ಏನು ರಾಜಪ್ರಭುತ್ವದಿಂದ ಉಂಟಾಗಿದ್ದ ತೊಂದರೆಗಳಿದ್ದವೋ ಅವುಗಳನ್ನು ನಿವಾರಿಸಬೇಕು, ಸಮಾಜವನ್ನು ಮರುವ್ಯವಸ್ಥೆಗೊಳಿಸಬೇಕು ಅನ್ನುವಂಥದ್ದೇ ಫ್ರೆಂಚ್ ಕ್ರಾಂತಿಯ ಒಂದು ಉದ್ದೇಶ ಆಗಿರುತ್ತೆ. ಫ್ರಾನ್ಸಿನ ಒಂದು ಸಾಂವಿಧಾನಿಕ ಇತಿಹಾಸದ ಬೆಳವಣಿಗೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಫ್ರೆಂಚಿನ ಪಾರ್ಲಿಮೆಂಟಿನಲ್ಲಿ ರಾಜ ಏನು ಕುಳಿತುಕೊಳ್ತಾ ಇದ್ನೋ ಮುಖ್ಯಸ್ಥನಾಗಿ ರಾಜನ ಒಂದು ಆಳ್ವಿಕೆಯಲ್ಲಿ, ಆ ಪಾರ್ಲಿಮೆಂಟಿನಲ್ಲಿ ರಾಜ ಕುಳಿತುಕೊಂಡಾಗ ಆತನ ಬಲಭಾಗಕ್ಕೆ ಕುಳಿತುಕೊಂಡವರನ್ನು ನಾವು ಬಲ ಅಥವಾ ಬಲಪಂಥೀಯರು, ರೈಟ್ ವಿಂಗ್, ರೈಟಿಸ್ಟ್ ಅಂತ ಹೆಸರಿಂದ ಕರೆಯುವಂಥದ್ದು. ರಾಜನ ಎಡಭಾಗಕ್ಕೆ ಕುಳಿತುಕೊಂಡವರನ್ನು ಲೆಫ್ಟ್ ವಿಂಗ್, ಲೆಫ್ಟಿಸ್ಟ್ ಅಂತ ಹೇಳಿ ಕರೆಯುವಂಥದ್ದು. ಇದು ಕೇವಲ ಕುಳಿತುಕೊಂಡದ್ದಕ್ಕಷ್ಟೇ ಮಾತ್ರ ಅಲ್ಲ, ಬದಲಾಗಿ ಬಲಭಾಗದಲ್ಲಿ ಕುಳಿತುಕೊಂಡವರು ರಾಜಪ್ರಭುತ್ವವನ್ನು, ರಾಜನನ್ನು ಬೆಂಬಲಿಸುವಂಥದ್ದು. ಅವರುಗಳು ಇರುವ ವ್ಯವಸ್ಥೆಯನ್ನು ಹಾಗೆಯೇ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇಚ್ಛೆ ಪಡುವಂಥವರು ಸಂಪ್ರದಾಯವಾದಿಗಳು ಆಗಿದ್ದಾರೆ. ಯಾರು? ಬಲಪಂಥೀಯರು. ಹಾಗೆ ಎಡಭಾಗದಲ್ಲಿ ಕುಳಿತುಕೊಂಡವರು ಕ್ರಾಂತಿಕಾರಿಗಳು ಮತ್ತು ಸುಧಾರಣೆಯನ್ನು ಬಯಸುವಂಥವರು. ಅವರನ್ನು ಲೆಫ್ಟ್ ಅಥವಾ ಲೆಫ್ಟ್ ವಿಂಗ್, ಲೆಫ್ಟಿಸ್ಟ್ ಅಂತ ಹೆಸರಿಂದ ಹೇಳಿ ಕರೆಯುವಂಥದ್ದು.
ಈ ವಿಚಾರವನ್ನು ಇಂಗ್ಲೆಂಡಿನ ರಾಜಕೀಯ ತಜ್ಞನಾದಂತಹ ಎಡ್ಮಂಡ್ ಬರ್ಕು ತನ್ನ ಒಂದು ಗ್ರಂಥದಲ್ಲಿ ರಿಫ್ಲೆಕ್ಷನ್ಸ್ ಆನ್ ಫ್ರೆಂಚ್ ರೆವಲ್ಯೂಷನ್ಸ್ ಎನ್ನುವಂತಹ ಗ್ರಂಥದಲ್ಲಿ ನಮೂದಿಸುವುದನ್ನು ನಾವು ಕಾಣಬಹುದು. ಹಾಗಾಗಿ ಈ ಲೆಫ್ಟ್ ಮತ್ತು ರೈಟ್ ಅನ್ನುವಂತಹ ಒಂದು ಗುಂಪು ಅಥವಾ ವಿಂಗಡಣೆ ತನ್ನದೇ ಆದ ನೀತಿ ಮತ್ತು ವಿಚಾರವನ್ನು ಒಳಗೊಂಡಿರೋದನ್ನು ನಾವು ಕಾಣ್ತೀವಿ. ಬಹಳ ಮುಖ್ಯವಾಗಿ ಈ ಒಂದು ಗುಂಪಿನ ನಡುವೆ ಅಥವಾ ಈ ಒಂದು ಬಲ ಎಡ ಅನ್ನುವ ಗುಂಪಿನ ನಡುವೆ ಭಿನ್ನವಾದಂತಹ ಧೋರಣೆಗಳನ್ನು ನಾವು ಕಾಣಬಹುದಾಗಿದೆ. ಅದು ಯಾವ ವಿಚಾರಗಳಲ್ಲಿ ಅಂತಂದರೆ, ಒಂದು ಸಮಾನತೆಯ ಬಗೆಗಿನ ಭಿನ್ನ ಧೋರಣೆ, ಎರಡನೇದಾಗಿ ಸರ್ಕಾರದ ಪಾತ್ರದ ಬಗ್ಗೆ, ಸರ್ಕಾರದ ಒಂದು ರೋಲ್ ಅಥವಾ ಗೌರ್ಮೆಂಟ್ ರೋಲ್ ಅಂತ ಏನು ಕರಿತೀವಿ ಅದರ ಒಂದು ಪಾತ್ರದ ಬಗೆಗಿನ ಭಿನ್ನ ಧೋರಣೆ, ಹಾಗೂ ಆರ್ಥಿಕ ವ್ಯವಸ್ಥೆಯ ಬಗೆಗಿನ ಭಿನ್ನ ಧೋರಣೆ. ಈ ಮೂರು ಅಂಶಗಳು, ಸಮಾನತೆ, ರಾಜ್ಯದ ಕಾರ್ಯನಿರ್ವಹಣೆ ಅಥವಾ ಪಾತ್ರ ಮತ್ತು ಆರ್ಥಿಕ ವ್ಯವಸ್ಥೆಯ ಬಗೆಗಿನ ಭಿನ್ನ ಧೋರಣೆಗಳು, ಇದಕ್ಕೆ ಅನುಗುಣವಾಗಿ ಅವರು ಹೊಂದಿರುವಂತಹ ವಿಚಾರಗಳು ಲೆಫ್ಟ್ ರೈಟ್ ಅನ್ನುವಂತಹ ಭಿನ್ನ ಕಲ್ಪನೆಗಳನ್ನು ಕಲ್ಪಿಸಿಕೊಟ್ಟಿದೆ ಅಥವಾ ವಿಂಗಡಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಎನ್ನುವಂಥದ್ದು. ಇನ್ನು ನಾವು ಬಹಳ ಮುಖ್ಯವಾಗಿ ಬರೋಣ, ಲೆಫ್ಟ್ ಐಡಿಯಾಲಜಿ ಅಥವಾ ಲೆಫ್ಟ್ ವಿಂಗ್ ಅಂದರೆ ಏನು, ಯಾರು ಎಡಪಂಥೀಯರು, ಎಡಪಂಥೀಯ ವಿಚಾರಧಾರೆ ಏನು, ಅವರ ಒಂದು ನೀತಿ ತತ್ವಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಯಾರೋ ಎಡಪಂಥೀಯರು, ಇದೊಂದು ಪ್ರಶ್ನೆ. ಎಡಪಂಥೀಯರು ಯಾರು ಅಂತಂದಾಗ ಎಡಭಾಗದಲ್ಲಿ ಕುಳಿತುಕೊಂಡವರು, ಸುಧಾರಣೆಯನ್ನು ಬಯಸುವಂಥವರು ಹಾಗೂ ಏನು ಕ್ರಾಂತಿಯನ್ನು ಬಯಸುವಂಥವರು ಕೂಡ ಆಗಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಲಿಬರಲ್ಸ್, ಉದಾರವಾದಿಗಳು, ಸೋಷಾಲಿಸ್ಟ್, ಸಮಾಜವಾದಿಗಳು, ಕಮ್ಯುನಿಸ್ಟ್, ಸಮತಾವಾದಿಗಳು, ಡೆಮಾಕ್ರೆಟ್ಸ್, ಪ್ರಜಾಪ್ರಭುತ್ವವಾದಿಗಳು, ಇವರನ್ನು ನಾವು ಲೆಫ್ಟಿಸ್ಟ್ ಅಥವಾ ಎಡಪಂಥೀಯರು ಅನ್ನುವಂತಹ ಗುಂಪಿನಲ್ಲಿ ಗುರುತಿಸಿಕೊಳ್ಳುವಂಥದ್ದು. ಎಡಪಂಥೀಯ ಅಥವಾ ಎಡಪಂಥೀಯರ ನೀತಿಗಳು ಏನು ಎಂದು ಪರಿಶೀಲಿಸಿದಾಗ ಇಲ್ಲಿ ಬಹಳ ವಿಚಾರಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ. ಅವುಗಳು ಯಾವ್ಯಾವು ಅಂತಂದ ಈ ಒಂದು ಕೆಳಗಿನದಾಗಿ ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ, ಈ ಎಡಪಂಥೀಯರು ವ್ಯಾಪಾರ ವಹಿವಾಟಿನ ಮೇಲೆ ಸರ್ಕಾರದ ನಿಯಂತ್ರಣವನ್ನು ಬಯಸುತ್ತಾರೆ. ವ್ಯಾಪಾರ ವಹಿವಾಟನ್ನು ಸರ್ಕಾರ ನಿಯಂತ್ರಿಸಬೇಕು. ಯಾಕಂದರೆ ಸರ್ಕಾರದ ನಿಯಂತ್ರಣದಿಂದ ಆಚೆಗೆ ಅವರು ವ್ಯಾಪಾರ ವಹಿವಾಟನ್ನು ಮಾಡಿದರೆ ಸಂಪತ್ತು ಕೆಲವೇ ವ್ಯಕ್ತಿಗಳಿಗೆ ಕೇಂದ್ರೀಕರಣ ಆಗಬಹುದು, ರಾಜ್ಯ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೆ ಮತ್ತು ರಾಜ್ಯಕ್ಕೆ ಆರ್ಥಿಕ ಶಕ್ತಿ ಸಿಗೋದಿಲ್ಲ. ಅದು ಏನಾಗುತ್ತೆ, ತನ್ನ ಶಕ್ತಿಯನ್ನು ಕುಗ್ಗಿಸ್ಕೊಳ್ಳುತ್ತೆ. ಯಾರು ಕೆಲವರೇ ಒಂದು ವ್ಯಾಪಾರಿಗಳಿದ್ದಾರೋ, ವ್ಯಾಪಾರದ ಮೇಲೆ ನಿಯಂತ್ರಣವನ್ನು ಹೊಂದಿದ್ದಾರೋ ಅವರು ಮಾತ್ರ ರಾಜ್ಯದಲ್ಲಿ ಪ್ರಮುಖವಾದ ಅಥವಾ ಪ್ರಭಾವಶಾಲಿಗಳು ಆಗ್ತಾರೆ, ಪಾತ್ರವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು. ಹಾಗಾಗಿ ವ್ಯಾಪಾರ ವಹಿವಾಟಿನ ಮೇಲೆ ರಾಜ್ಯ ನಿಯಂತ್ರಣವನ್ನು ಹೊಂದಿರಬೇಕು, ಸರ್ಕಾರದ ನಿಯಂತ್ರಣ ಬೇಕು ಅನ್ನುವಂಥದ್ದು ಇವರ ಒಂದು ಪ್ರಮುಖ ವಿಚಾರ. ಹಾಗೆ ಶ್ರೀಮಂತರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಬೇಕು. ಯಾಕಂದರೆ ಅವರಿಗೆ ಸಂಪತ್ತು ಜಾಸ್ತಿ ಇದೆ. ಹಾಗಾಗಿ ಸಂಪತ್ತು ಇದ್ದಂತಹ ಸಂದರ್ಭದಲ್ಲಿ ಆ ಸಂಪತ್ತಿಗೆ ಸರಿಸಮಾನವಾದ ತೆರಿಗೆಯನ್ನು ಹಾಕಬೇಕು. ಬಡವರಿಗೆ ಕಡಿಮೆ ತೆರಿಗೆ ಹಾಕಬೇಕು, ಶ್ರೀಮಂತರಿಗೆ ಹೆಚ್ಚು ತೆರಿಗೆ ಹಾಕಬೇಕು. ಆ ತೆರಿಗೆಯಿಂದ ಬಂದಂಥ ಹಣದಿಂದ ನಾವು ಸರ್ಕಾರದ ವ್ಯವಸ್ಥೆಯನ್ನು ಮಾಡುವಂಥದ್ದಾಗಿರಬಹುದು ಅಥವಾ ಕಾರ್ಯಕ್ರಮಗಳಾಗಿರಬಹುದು ಅಥವಾ ಇತರರಿಗೆ ಬೇಕಾದಂತಹ ಉತ್ತಮ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಬಡವರಿಗೆ ಕಡಿಮೆ ತೆರಿಗೆಯನ್ನು ಹಾಕಬೇಕು, ಅವರಿಗೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರೀಮಂತರಿಗೆ ಹೆಚ್ಚು ತೆರಿಗೆಯನ್ನು ಹಾಕಬೇಕು ಅನ್ನುವಂಥದ್ದು. ಹಾಗೆ ಮದುವೆ, ಗರ್ಭಪಾತ, ವಲಸೆ ಮುಂತಾದ ಸಾಮಾಜಿಕ ರಾಜಕೀಯ ವಿಚಾರಗಳಲ್ಲಿ ಪ್ರಗತಿಪರ ಧೋರಣೆಯನ್ನು ಹೊಂದಿದ್ದಾರೆ. ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ, ವ್ಯಕ್ತಿಗೆ ಮತ್ತು ಸುಧಾರಣೆಯನ್ನು ಅವರು ಬಯಸ್ತಾರೆ. ಏನು ಕನ್ಸರ್ವೇಟಿವಿಸಮ್ಗೆ ಬದಲಾಗಿ, ಸಾಂಪ್ರದಾಯಿಕತೆಗೆ ಬದಲಾಗಿ ಆಧುನಿಕತೆಯನ್ನು ಪ್ರತಿಬಿಂಬಿಸುವಂತಹ ಒಂದು ಗುಂಪು. ಹಾಗೆಯೇ ಒಂದು ಸಮಾನತೆಯಿಂದ ಕೂಡಿದ ಸಮಾಜ, ಇಗಾಲಿಟೇರಿಯನ್ ಸೊಸೈಟಿ, ಸಮಾನತೆಯಿಂದ ಕೂಡಿರಬೇಕು. ನಾವೇನು ಮಾರ್ಕ್ಸ್ ಹೇಳ್ತಾನಲ್ವ, ತನ್ನ ಒಂದು ಐತಿಹಾಸಿಕ ಒಂದು ವಿಚಾರಧಾರೆಯಲ್ಲಿ
ಕಮ್ಯುನಿಸಮ್ಗೆ ಸಂಬಂಧಪಟ್ಟಂತೆ ಆತ ಏನು ಹೇಳ್ತಾನೆ, ಇತಿಹಾಸ ಶೋಷಣೆಯನ್ನು ಮಾಡ್ತಾ ಇದೆ, ಉಳ್ಳವರು ಇಲ್ಲದವರು, ಬಂಡವಾಳಶಾಹಿಗಳು, ಕಾರ್ಮಿಕರು, ಈ ರೀತಿಯ ಗುಂಪುಗಳು ಇರಬಾರದು. ಇಗಾಲಿಟೇರಿಯನ್ ಸೊಸೈಟಿ, ಸಮಾನತೆಯಿಂದ ಕೂಡಿರಬೇಕು, ಎಲ್ಲರೂ ಕೂಡ ಸಮಾನರು, ನಾವು ಮನುಷ್ಯರು, ಸಮಾನವಾದಂಥ ಅವಕಾಶಗಳನ್ನು, ಹಕ್ಕುಗಳನ್ನು ಹೊಂದಬೇಕು ಅನ್ನುವಂಥದ್ದು. ಹಾಗೆ ರಾಜ್ಯ ಅಥವಾ ರಾಜ್ಯದಲ್ಲಿ ಸರ್ಕಾರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಮಹತ್ವದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪಾತ್ರವನ್ನು ನಿರ್ವಹಿಸಬೇಕು. ಸರ್ಕಾರ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಬೇಕು ಅಂತ ಹೇಳಿ ತಿಳಿಸ್ತಾರೆ. ಹಾಗೆಯೇ ಧರ್ಮ ಮತ್ತು ರಾಜಕೀಯ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮವನ್ನು ರಾಜಕೀಯದಿಂದ ಬೇರ್ಪಡಿಸಬೇಕು. ಧರ್ಮವನ್ನು ರಾಜಕೀಯದಿಂದ ಬೇರ್ಪಡಿಸಬೇಕು. ನಾವು ಸಂಪ್ರದಾಯವಾದಿಗಳನ್ನು ನಾವು ಗಮನಿಸಿದಾಗ ಅವರು ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ. ಇಂತಹ ಒಂದು ಸಂಘರ್ಷವನ್ನು ಯುರೋಪಿನಲ್ಲಿ ನಾವು ನೋಡ್ತೀವಿ. ಚರ್ಚ್ ವರ್ಸಸ್ ಸ್ಟೇಟ್ ಅನ್ನುವಂಥದ್ದು, ರಾಜ್ಯ ಮತ್ತು ಚರ್ಚು. ನಮಗೆ ಏನು ಚರ್ಚು ಮುಖ್ಯನೋ ಅಥವಾ ಹೆಚ್ಚು, ರಾಜ್ಯ ಹೆಚ್ಚು ಅನ್ನುವಂತಹ ಒಂದು ಚರ್ಚೆ. ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ. ಧರ್ಮವನ್ನು ರಾಜಕೀಯದಿಂದ ಹೊರಗೆ ಇಡಬೇಕು. ರಾಜ್ಯದ ವಿಚಾರಗಳು ಪ್ರಗತಿಪೂರಕವಾಗಿರಬೇಕು ಅನ್ನುವಂಥದ್ದು ಇಲ್ಲಿನ ಪ್ರಮುಖ ವಿಚಾರ. ಹಾಗೂ ರಾಜ್ಯದಲ್ಲಿ ಯೋಜನೆಗಳು ಕೇಂದ್ರೀಕೃತವಾದಂತಹ ಯೋಜನೆಗಳಾಗಿರಬೇಕು, ಸೆಂಟ್ರಲೈಸ್ಡು ಆಗಿರಬೇಕು ಅಂಥೇಳಿ ಬಯಸ್ತಾರೆ. ಹಾಗೆಯೇ ಆರ್ಥಿಕತೆಯಲ್ಲಿ ರಾಜ್ಯದ ಹಸ್ತಕ್ಷೇಪ ಇರಬೇಕು. ಆರ್ಥಿಕ ವಿಚಾರಗಳನ್ನು ನಿಯಂತ್ರಿಸುವಂಥದ್ದು, ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಥದ್ದು, ಆರ್ಥಿಕ ನೀತಿಗಳನ್ನು ಮಾಡುವಂಥದ್ದು ಜವಾಬ್ದಾರಿ ಮತ್ತು ಅಧಿಕಾರ ಯಾರಿಗೆ ಇದೆ ಅಂತಂದರೆ ರಾಜ್ಯಕ್ಕೆ ಇದೆ. ನಾವು ಏನು ಆಡಮ್ ಸ್ಮಿಥನ ಕಾಲದಲ್ಲಿ ಲೈಸಸ್ ಫೇರ್, ಮುಕ್ತ ವ್ಯವಸ್ಥೆ ಅಂತ ಏನಿರ್ತದೋ ಅದಕ್ಕೆ ಬದಲಾಗಿ ಇಲ್ಲಿ ಆರ್ಥಿಕತೆ ಮೇಲೆ ರಾಜ್ಯದ ನಿಯಂತ್ರಣ ಬೇಕು, ಇಲ್ಲದಿದ್ದರೆ ಅದು ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೆ ಅನ್ನುವಂಥದ್ದು. ಹಾಗೆಯೇ ಕಲ್ಯಾಣ ರಾಜ್ಯವನ್ನು ಸೃಷ್ಟಿಸಬೇಕು. ವೆಲ್ಫೇರ್ ಸ್ಟೇಟ್ ಅಂತಂದರೆ ಎಲ್ಲ ಒಂದು ಸವಲತ್ತುಗಳನ್ನು ವ್ಯಕ್ತಿಗೆ ಒದಗಿಸಿಕೊಡುವಂಥ ಜವಾಬ್ದಾರಿಯನ್ನು ರಾಜ್ಯ ಹೊಂದಿದೆ. ವ್ಯಕ್ತಿಯ ವೈಯಕ್ತಿಕವಾದಂತಹ ಕೆಲವೊಂದು ವಿಚಾರಗಳನ್ನು ಹೊರತುಪಡಿಸದಂತೆ ಉಳಿದಂತೆ ಆತನ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹೀಗೆ ಹಲವು ವಿಚಾರಗಳಲ್ಲಿ ಅವನಿಗೆ ಸೌಲಭ್ಯಗಳನ್ನು ಒದಗಿಸುವಂತಹ ಜವಾಬ್ದಾರಿ ರಾಜ್ಯದ್ದಾಗಿದೆ. ಆ ಮೂಲಕ ರಾಜ್ಯದಲ್ಲಿರುವ ಎಲ್ಲ ಜನರಿಗೂ ಕೂಡ ಎಲ್ಲ ಸವಲತ್ತುಗಳನ್ನು ಒದಗಿಸುವಂಥದ್ದು ರಾಜ್ಯದ ಜವಾಬ್ದಾರಿ. ಹಾಗೆ ರಾಜ್ಯ ವ್ಯಕ್ತಿಗೆ ಸಂಬಂಧಿಸಿದಂತಹ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕು. ಆ ರಾಜ್ಯವೇ ವ್ಯಕ್ತಿಯ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿರುವಂತಹ ಕಲ್ಯಾಣ ರಾಜ್ಯದ ಗುರಿ ಅಥವಾ ಉದ್ದೇಶವನ್ನು ಈ ಒಂದು ಎಡಪಂಥೀಯ ವಿಚಾರಧಾರೆ ಒಳಗೊಂಡಿದೆ ಅಂತ ನಾವು ಗಮನಿಸಬಹುದು. ಹಾಗೆಯೇ ಈ ಪ್ರೊಟೆಕ್ಷನಿಸಮ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಅಂತಂದರೆ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ರಕ್ಷಣಾತ್ಮಕವಾದಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು. ಯಾಕೆಂತಂದರೆ ಈ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಾವು ಪೂರ್ಣ ಪೈಪೋಟಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ದೇಶದ ಆರ್ಥಿಕತೆ ಕುಸಿಯಬಹುದು, ಅಥವಾ ನಮ್ಮ ವ್ಯವಸ್ಥೆ ಇನ್ನೊಂದು ವ್ಯವಸ್ಥೆಗೆ ಪೈಪೋಟಿಯನ್ನು ಮಾಡೋದಕ್ಕೆ ವಿಫಲ ಆಗಬಹುದು ಅನ್ನುವಂಥದ್ದು. ಹಾಗೆ ಒಂದು ಸಂರಕ್ಷಿತ ರೀತಿಯಲ್ಲಿ ವ್ಯಾಪಾರ ವಹಿವಾಟನ್ನು ನೋಡಿಕೊಳ್ಬೇಕು ಅನ್ನುವಂಥ ಇಂಥ ಬಹಳ ಪ್ರಮುಖವಾದಂತಹ ವಿಚಾರಗಳನ್ನು ಎಡಪಂಥೀಯ ವಿಚಾರಧಾರೆ ಹೊಂದಿದೆ. ಇವರನ್ನು ನಾವು ಸುಧಾರಣಾವಾದಿಗಳು ಮತ್ತು ಪ್ರಗತಿಪರ ಚಿಂತನೆ ಉಳ್ಳವರು ಅಂಥೇಳಿ ಕರೆಯುವಂಥದ್ದು. ಸಮಾಜವನ್ನು ಮರುವ್ಯವಸ್ಥೆಗೊಳಿಸಬೇಕು, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳಿರುವಂತೆ ನೋಡಿಕೊಳ್ಬೇಕು ಅನ್ನುವಂಥದ್ದು, ರಾಜ್ಯದ ಪಾತ್ರ ಹೆಚ್ಚಿನದಾಗಿರಬೇಕು ಅನ್ನುವಂಥ ವಿಚಾರವನ್ನು ಇವರು ಹೊಂದಿದ್ದಾರೆ. ಇವಿಷ್ಟು ಎಡಪಂಥೀಯರ ಒಂದು ನೀತಿ ಅಥವಾ ತತ್ವ ಅಥವಾ ವಿಚಾರಧಾರೆಗಳು. ಈ ಒಂದು ವಿಚಾರಧಾರೆ ಅಥವಾ ನೀತಿಯನ್ನು ಹೊಂದಿರುವಂತಹ ರಾಜಕೀಯ ಪಕ್ಷಗಳನ್ನು ಭಾರತದಲ್ಲಿಯೂ ಕೂಡ ನಾವು ಗುರುತಿಸಬಹುದು. ಉದಾಹರಣೆಯನ್ನು ತೆಗೆದುಕೊಂಡ್ರೆ ಈ ರಾಜಕೀಯ ವಿಚಾರಧಾರೆ ಯಾವ ರೀತಿ ಕೆಲಸ ಮಾಡುತ್ತೆ, ರಾಜಕೀಯ ವಿಚಾರಧಾರೆಗಳನ್ನು ಎಲ್ಲೆಲ್ಲಿ ನಾವು ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ನಾವು ಪರಿಶೀಲಿಸಿದಂತಹ ಸಂದರ್ಭದಲ್ಲಿ
ಭಾರತದಲ್ಲಿಯೂ ಸಹ ರಾಜಕೀಯ ಪಕ್ಷಗಳು ಈ ಒಂದು ಎಡ ವಿಚಾರಧಾರೆಯನ್ನು ನಾವು ಹೊಂದಿರೋದನ್ನು ಗಮನಿಸ್ತೀವಿ. ಮತ್ತು ಇಲ್ಲೊಂದು ಬಹಳ ಪ್ರಮುಖವಾಗಿ ತಿಳ್ಕೊಳ್ಬೇಕು, ಎಡ ಅಂದ ತಕ್ಷಣ ಪೂರ್ಣ ಎಡಪಂಥೀಯ ಅಲ್ಲ. ಕೆಲವರು ತೀವ್ರ ಎಡಪಂಥೀಯರು, ಕೆಲವರು ಮಧ್ಯ ಎಡಪಂಥೀಯರು, ಕೆಲವರು ತುಂಬ ತೀವ್ರ ಥರದ ಒಂದು ಎಡಪಂಥೀಯ ವಿಚಾರಗಳನ್ನು ಹೊಂದಿರೋದನ್ನು ಕೂಡ ನಾವು ಗಮನಿಸಬಹುದು. ಭಾರತದ ರಾಜಕೀಯ ಪಕ್ಷಗಳಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿಗಳು CPI ಮತ್ತು CPIM ಇವುಗಳನ್ನು ನಾವು ವಿಶಾಲವಾಗಿ ಎಡಪಂಥೀಯ ವಿಚಾರಧಾರೆಯನ್ನು ಹೊಂದಿರುವಂತಹ ರಾಜಕೀಯ ಪಕ್ಷಗಳು ಅಂಥೇಳಿ ಗುರುತಿಸಬಹುದು. ಮತ್ತು ಇಲ್ಲೊಂದು ವಿಚಾರವನ್ನು ನಾವು ಗಮನಿಸಬಹುದಾಗಿರುತ್ತೆ, ಏನಂತಂದರೆ ಎಡಪಂಥೀಯ ವಿಚಾರಧಾರೆಗಳು ಅಂದ ತಕ್ಷಣ ಅವು ಸಂಪೂರ್ಣವಾಗಿ ಭಿನ್ನ ಆಗಿದೆ, ಬಲಪಂಥೀಯರಿಗಿಂತ ಪೂರ್ಣ ಭಿನ್ನ, ಅವರಿಗಿವರಿಗೂ ಯಾವುದೇ ಸಾಮ್ಯತೆಯೇ ಇಲ್ಲ, ಇವರೇ ಬೇರೆ ಅನ್ನುವಂಥದ್ದು ಹೇಳೋದಕ್ಕೆ ಬರೋದಿಲ್ಲ. ಕೆಲವೊಂದು ಸಾರಿ ಎಡಪಂಥೀಯ ವಿಚಾರಗಳು, ಬಲಪಂಥೀಯ ವಿಚಾರಗಳು ರಾಜಕೀಯ ಪಕ್ಷದಲ್ಲಿ ಮಿಶ್ರಣ ಆಗಿರೋದನ್ನು ಕೂಡ ನಾವು ಗಮನಿಸಬಹುದು. ಈ ವಿಚಾರಗಳನ್ನು ಮುಂದಿನ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಈಗ ರೈಟ್ ಐಡಿಯಾಲಜಿ ಅಥವಾ ಬಲಪಂಥೀಯ ವಿಚಾರಧಾರೆ ಅನ್ನುವುದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಏನು ಬಲಪಂಥೀಯ ವಿಚಾರಧಾರೆ? ಈಗಾಗಲೇ ನಾವು ಹೇಳಿದ್ವಿ, ರಾಜನನ್ನು ಬೆಂಬಲಿಸುವಂಥದ್ದು, ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಮತ್ತು ಸಂಪ್ರದಾಯವಾದಿಗಳನ್ನು ನಾವು ಬಲಪಂಥೀಯರು, ರೈಟಿಸ್ಟ್ ಅಂತ ಹೇಳಿ ನಾವು ಕರೆಯುವಂಥದ್ದು. ಈ ಒಂದು ಬಲಪಂಥೀಯ ವಿಚಾರಗಳನ್ನು ನಾವು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಬಲಪಂಥೀಯರ ವಿಚಾರಗಳೇನಾಗಿದೆ ಅಂತಂದರೆ, ಸಾಮಾಜಿಕವಾಗಿ ಅವರು ಸಂಪ್ರದಾಯವಾದಿಗಳು. ಸಂಪ್ರದಾಯ ಅಂದರೆ ಹಿಂದೆ ಹೇಗಿತ್ತು ಅದು ಇರಬೇಕು, ಅದು ಉತ್ತಮವಾಗಿದೆ, ಚೆನ್ನಾಗಿದೆ, ಆ ರೀತಿಯ ಒಂದು ಧೋರಣೆಯನ್ನು ಹೊಂದಿರುವಂಥವರು. ಹಾಗೆಯೇ ಆರ್ಥಿಕ ಕ್ಷೇತ್ರದಲ್ಲಿ ಉದಾರತನವನ್ನು ತೋರಬೇಕು ಅನ್ನುವಂಥರು, ಉದಾರತೆ ಅಥವಾ ಏನು ಮುಕ್ತತೆಯನ್ನು ನೀಡಬೇಕು ಅಂತ ಬಯಸುವಂಥರು. ಸಾಮಾಜಿಕವಾಗಿ ಸಂಪ್ರದಾಯವನ್ನು ಬಯಸುವಂಥವರು ಆರ್ಥಿಕವಾಗಿ ಉದಾರತೆಯನ್ನು ಅಥವಾ ಆರ್ಥಿಕವಾಗಿ ಮುಕ್ತತೆಗೆ ಅವಕಾಶವನ್ನು ಬೇಡುವಂಥದ್ದು ರೈಟ್ ಐಡಿಯಾಲಜಿ ಅಥವಾ ರೈಟಿಸ್ಟ್ ಅಥವಾ ರೈಟ್ ವಿಂಗ್ನ ಧೋರಣೆಯಾಗಿದೆ. ಹಾಗೆ ಯಾರು ಬಲಪಂಥೀಯರು, ಯಾರ್ಯಾರು ಬಲಪಂಥೀಯರಾಗಿದ್ದಾರೆ ಅಂತಂದಾಗ, ಕನ್ಸರ್ವೇಟಿವಿಸ್ಟ್ ಸಂಪ್ರದಾಯವಾದಿಗಳಾಗಿರಬಹುದು, ರಾಷ್ಟ್ರೀಯವಾದಿಗಳು ನ್ಯಾಷನಲಿಸ್ಟ್, ಗಣರಾಜ್ಯವಾದಿಗಳು ರಿಪಬ್ಲಿಕನ್ಸ್, ಬಂಡವಾಳಶಾಹಿಗಳು ಕ್ಯಾಪಿಟಲಿಸ್ಟ್. ಇವರುಗಳನ್ನು ಪ್ರಧಾನವಾಗಿ ಬಲಪಂಥೀಯರು ಅಂಥೇಳಿ ಗುರುತಿಸಿಕೊಳ್ಳಲಾಗಿದೆ. ಈಗ ಬಲಪಂಥೀಯರ ನೀತಿ ಧೋರಣೆಗಳೇನು, ಅವರು ಯಾವ ವಿಚಾರಗಳನ್ನು ಒಳಗೊಂಡಿದ್ದಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಬಹಳ ಮುಖ್ಯವಾಗಿ ಬಲಪಂಥೀಯರು ಸಮಾನತೆಯನ್ನು ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಸಮಾನತೆ ಅನ್ನುವಂಥದ್ದು ಕಾರ್ಯಸಾಧ್ಯವೂ ಅಲ್ಲ, ಅದು ಅವಶ್ಯಕವೂ ಅಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಸಮಾನತೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ನೈಸರ್ಗಿಕವಾಗಿಯೇ ಅಸಮಾನತೆ ಅನ್ನುವಂಥದ್ದು ಇದೆ. ನೈಸರ್ಗಿಕವಾಗಿಯೇ ಅಸಮಾನತೆ ಇರುವಾಗ ನಾವು ಸಮಾನತೆಯನ್ನು ಮಾಡಿದ್ರೆ ಅದು ತಪ್ಪಾಗತ್ತೆ. ಇಲ್ಲಿ ಒಂದು ಬಹಳ ಪ್ರಮುಖ ವಿಚಾರವನ್ನು ನಾವು ಗಮನಿಸಬೇಕು. ಸಮಾನತೆಯಿಂದ ಬಂದಾಗ ಸಮರ್ಥನೂ ಅಸಮರ್ಥನೂ ನಾವು ಸಮಾನತೆಯನ್ನು ಮಾಡಬಾರ್ದು. ಯಾರಿಗೆ ಸಾಮರ್ಥ್ಯ ಇದೆಯೋ ಅವರನ್ನು ಬೆಳೆಯೋದಕ್ಕೆ ಬಿಡಬೇಕು. ಇಲ್ಲಿ ಪೈಪೋಟಿ ಅನ್ನುವಂಥದ್ದು ಏರ್ಪಡತ್ತೆ. ಪೈಪೋಟಿಯಿಂದ ನಮಗೆ ಸಿಗುವಂಥದ್ದೇನು ಅಂದರೆ ಬಹಳ ಮುಖ್ಯವಾಗಿ ಉತ್ಕೃಷ್ಟತೆ, ಬೆಸ್ಟ್ ಅನ್ನುವಂಥದ್ದು. ಯಾರಿಗೆ ಸಾಮರ್ಥ್ಯ ಇದೆಯೋ ಅವನು ಉತ್ತಮವಾದದ್ದನ್ನು ಸಾಧಿಸ್ತಾನೆ. ಹಾಗಾಗಿ ಎಲ್ಲರೂ ಸಮಾನರು ಅನ್ನುವಂಥದ್ದು ಇಲ್ಲಿ ಪರಿಗಣಿಸಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಕೊಳ್ಬಹುದು. ಹಾಗೆ ಇದು ಒಂದು ಸೂಕ್ತವಾದಂಥ ವಿಚಾರ ಅಂತ ನಾವು ಹೇಳ್ತೀವಿ. ಯಾಕಂದರೆ ನಾವು ಹಿಂದೆ ಎಡಪಂಥೀಯರಂತ ಬಂದಾಗ ಇಗ್ಯಾಲಿಟೇರಿಯನ್ ಸೊಸೈಟಿಯನ್ನು ಸ್ಥಾಪಿಸಬೇಕು, ಸಮಾನ ಸಮಾಜವನ್ನು ಸ್ಥಾಪಿಸಬೇಕು ಅಂತ ಬಂದಾಗ ಇದಕ್ಕೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇರೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಇನ್ನು ಜನರ ಜೀವನದಲ್ಲಿ, ಜನರ ಒಂದು ವೈಯಕ್ತಿಕ ಜೀವನದಲ್ಲಿ ಸರ್ಕಾರದ ಪಾತ್ರ ಮಿತವಾಗಿರಬೇಕು. ಸರ್ಕಾರ ಎಲ್ಲ ವೈಯಕ್ತಿಕ ವಿಚಾರಗಳಲ್ಲೂ ಮಧ್ಯಪ್ರವೇಶ ಮಾಡಬಾರದು. ಸರ್ಕಾರದ ಕೆಲಸ ಏನು ಅಂತಂದರೆ ತಾನು ರಾಜ್ಯದ ವ್ಯವಸ್ಥೆಯನ್ನು ಮಾಡುವಂಥದ್ದು, ನಿಯಂತ್ರಣವನ್ನು ಮಾಡುವಂಥದ್ದು,
ರಕ್ಷಣೆಯನ್ನು ಮಾಡುವಂಥದ್ದು, ಈ ಥರ ಬಹಳ ಪ್ರಮುಖ ಅಂತಾರಾಷ್ಟ್ರೀಯ ಸಂಬಂಧಗಳು ನೋಡ್ಕೊಳ್ಬೇಕು. ವೈಯಕ್ತಿಕ ವಿಚಾರಗಳಲ್ಲಿ ಭಾಗವಹಿಸಬಾರ್ದು. ಹಾಗಾಗಿ ಯಾವಾಗ ರಾಜ್ಯ ವೈಯಕ್ತಿಕ ವಿಚಾರಗಳಲ್ಲಿ ಮಧ್ಯೆ ಭಾಗವಹಿಸೋದಿಲ್ವೋ ಆಗ ಹೆಚ್ಚಿನ ಸ್ವಾತಂತ್ರ್ಯ ವ್ಯಕ್ತಿಗೆ ದೊರೆಯುತ್ತೆ, ವ್ಯಕ್ತಿ ತನ್ನ ಅಭಿವೃದ್ಧಿಯನ್ನು ಮಾಡಿಕೊಳ್ತಾನೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಸರ್ಕಾರದ ಪಾತ್ರವನ್ನು ಮಿತಗೊಳಿಸೋದಕ್ಕೆ ಇವರು ಇಚ್ಛೆ ಪಡ್ತಾರೆ ಅನ್ನುವಂಥದ್ದು. ಇನ್ನು ಸಾಮಾಜಿಕ ಅಸಮಾನತೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸಾಮಾಜಿಕ ಅಸಮಾನತೆ ಅಂತಂದರೆ ಏನು ಹಿಂದೆ ಬೆಳೆದು ಬಂದಿದೆಯೋ ಆ ಪದ್ಧತಿ ಅಥವಾ ಸಂಪ್ರದಾಯ ರೂಢಿಯನ್ನು ಅವರು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇಷ್ಟಪಡುವಂಥದ್ದು. ನೆಕ್ಸ್ಟು ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗೋದು, ಸ್ಟೇಟಸ್ಕೋ, ಹಿಂದೆ ಹೇಗಿತ್ತು ಅದು. ಇತಿಹಾಸವನ್ನು ಗಮನಿಸಿದಾಗ ಅವ್ರೇನು ಮಾಡ್ತಾರೆ, ಇತಿಹಾಸದಲ್ಲಿ ಹಿಂದೆ ಏನು ಬೆಳವಣಿಗೆ ಆಗಿದೆ ಅದು ಚೆನ್ನಾಗಿದೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾಗಿ ಇವ್ರನ್ನ ರಿಯಾಕ್ಷನರಿ ಅನ್ನುವಂಥದ್ದು, ಪ್ರತಿಗಾಮಿ, ರಿಯಾಕ್ಷನಿಸ್ಟ್ ಅಂತಲೂ ಕೂಡ ಕರೀತಾರೆ. ಪ್ರತಿಗಾಮಿ ಅಂದರೆ ಸುಧಾರಣೆಯನ್ನು ಬಯಸೋರಲ್ಲ. ಈಗ ಉದಾಹರಣೆಗೆ ಮದುವೆ, ಗರ್ಭಪಾತ ಆಗಿರ್ಬೋದು, ಸಾಮಾಜಿಕ ವಿಚಾರಗಳಾಗಿರಬಹುದು, ಆ ವಿಚಾರದಲ್ಲಿ ಇವರು ಸುಧಾರಣೆಯನ್ನು ಬಯಸೋದಿಲ್ಲ. ಹಿಂದೆ ಹೇಗಿತ್ತೋ ಹಾಗೆ ಸಂಪ್ರದಾಯವನ್ನು ಬೆಂಬಲಿಸುವಂಥವ್ರು. ನೆಕ್ಸ್ಟ್ ವೈಯಕ್ತಿಕ ಸ್ವಾತಂತ್ರ್ಯ. ಜೆ.ಎಸ್. ಮಿಲ್ ಹೇಳ್ತಾನೆ, ವ್ಯಕ್ತಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು. ಅವನು ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಾಗ ತನ್ನ ಅಭಿವೃದ್ಧಿಯನ್ನು ತಾನು ಸಾಧಿಸ್ತಾನೆ. ಲಾಸ್ಕಿನೂ ಕೂಡ ಅದೇನೆ, ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ನೀಡಿದಾಗ, ಅವಕಾಶವನ್ನು ನೀಡಿದಾಗ ತಾನು ತನ್ನ ಸಂಪೂರ್ಣ ಒಂದು ಸಾಮರ್ಥ್ಯವನ್ನು ಹೊರಹಾಕೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಹಾಗೆಯೇ ಧಾರ್ಮಿಕ ವಿಚಾರಗಳಲ್ಲಿ ಇವರುಗಳು ಸಂಪ್ರದಾಯವಾದಿಗಳು, ರಿಲಿಜಿಯಸ್ ಕನ್ಸರ್ವೇಟಿವಿಸಮ್ ಅಂಥೇಳಿ ಕರೆಯುವಂಥದ್ದು. ಧಾರ್ಮಿಕ ಸಂಪ್ರದಾಯಗಳು ಆಗಿದ್ದಾರೆ ಇವರು ಅನ್ನುವಂಥದ್ದು. ಹಾಗೆಯೇ ರಾಜ್ಯದಲ್ಲಿ ಜನರಿಗೆ ಕೆಲವರಿಗೆ ವಿಶೇಷವಾದಂತಹ ಸೌಲಭ್ಯಗಳು, ವಿನಾಯಿತಿಗಳನ್ನು ಕೊಡಬೇಕಿರತ್ತೆ. ಹಾಗಾಗಿ ಇವರು ಆ ವಿನಾಯಿತಿ ಸೌಲಭ್ಯಗಳು ಇರಬಾರ್ದು, ಎಲ್ರಿಗೂ ಒಂದೇ ಅವಕಾಶಗಳು ಇರಬೇಕು ಅನ್ನುವಂಥದ್ದನ್ನು ನೀಡ್ತಾರೆ. ಹಾಗಾಗಿ ವಿಶೇಷ ಸವಲತ್ತುಗಳನ್ನು ನಿರಾಕರಣೆಯನ್ನು ಈ ಒಂದು ಬಲಪಂಥೀಯರು ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಎಲ್ಲ ಧರ್ಮಗಳಿಗೂ ಕೂಡ ಸಮಾನ ಅವಕಾಶ ಮತ್ತು ಬೆಂಬಲವನ್ನು ಕೊಡುವಂಥದ್ದು. ಧರ್ಮದ ವಿಚಾರದಲ್ಲಿ ಎಲ್ರಿಗೂ ಅವಕಾಶ, ಬೆಂಬಲ ಇದ್ದೇ ಇರುತ್ತೆ ಅನ್ನುವಂಥದ್ದು. ಆರ್ಥಿಕತೆಯ ಮೇಲೆ ರಾಜ್ಯದ ಮಿತ ನಿಯಂತ್ರಣ. ಆರ್ಥಿಕ ಅಂಶಗಳು, ಆರ್ಥಿಕ ವ್ಯವಹಾರಗಳು, ವ್ಯಾಪಾರ ವಹಿವಾಟುಗಳ ಮೇಲೆ ರಾಜ್ಯ ಮಿತ ನಿಯಂತ್ರಣವನ್ನು ಹೊಂದಿರಬೇಕು. ಇವರು ಒಂದು ಮುಕ್ತ ಮಾರುಕಟ್ಟೆ ವ್ಯವಸ್ಥೆಗೆ, ಮುಕ್ತ ಒಂದು ಆರ್ಥಿಕ ಚಟುವಟಿಕೆಗೆ ಅವಕಾಶವನ್ನು ಬೇಡುವಂಥದ್ದು. ಹಾಗೆ ಇಲ್ಲಿ ಕ್ಯಾಪಿಟಲಿಸ್ಟ್ ಅಂತ ಏನು ಕರಿತೀವಲ್ಲ, ಇವರು ಬಹಳ ಪ್ರಮುಖವಾಗಿ ಈ ಮುಕ್ತ ವ್ಯವಸ್ಥೆಗೆ, ಆರ್ಥಿಕತೆಯಲ್ಲಿ ಸಂಪೂರ್ಣ ಉದಾರೀಕರಣಕ್ಕೆ ಬೆಂಬಲಿಸುವಂಥವರು ಆಗಿದ್ದಾರೆ. ಹಾಗೆಯೇ ಖಾಸಗೀಕರಣ, ಪ್ರೈವೇಟೈಸೇಷನ್, ಇದು ಖಾಸಗೀಕರಣ ಅನ್ನುವಂಥದ್ದು ಅದರಲ್ಲಿ ಒಳ್ಳೆಯ ಮತ್ತು ಲೋಪಗಳು ಕೂಡ ನಾವು ನೋಡಬಹುದು. ಒಳ್ಳೆಯ ಅಂಶಗಳು ಇದ್ದಾವೆ ಹಾಗೂ ವ್ಯತಿರಿಕ್ತ ಅಂಶಗಳನ್ನು ಕೂಡ ಗಮನಿಸಬಹುದು. ಖಾಸಗೀಕರಣ ಮಾಡಿದಾಗ ಅಭಿವೃದ್ಧಿಯನ್ನು ಸಾಧಿಸಬಹುದು ಅಂತ. ಯಾಕಂದರೆ ವೈಯಕ್ತಿಕವಾದಂತಹ ಒಂದು ಅವಕಾಶವನ್ನು ಕೊಟ್ಟು ನೋಡಿದಾಗ ಯಾವುದೇ ವ್ಯಕ್ತಿ ತನ್ನ ಉದ್ಯಮ ಅಥವಾ ತನ್ನ ಕ್ಷೇತ್ರದಲ್ಲಿ ಬಹಳ ಮಹತ್ವದ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಯಾಕಂದರೆ ಎಲ್ಲ ವಿಚಾರಗಳಲ್ಲಿ, ಎಲ್ಲ ಆರ್ಥಿಕ ವಿಚಾರಗಳಲ್ಲಿ ರಾಜ್ಯ ತನ್ನ ಸಾಮರ್ಥ್ಯವನ್ನು, ತನ್ನ ಸಂಪೂರ್ಣ ಒಂದು ಸಾಮರ್ಥ್ಯವನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಖಾಸಗೀಕರಣ ಇನ್ನು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ತೆರಿಗೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕಡಿಮೆ ತೆರಿಗೆಯನ್ನು ವಿಧಿಸಬೇಕು, ತೆರಿಗೆ ಕಡಿಮೆಯಾಗಿರಬೇಕು ಅನ್ನುವಂಥದ್ದು. ನಾವು ಹಿಂದೆ ನೋಡಿದ್ವಿ, ಲೆಫ್ಟ್ನವರು ಏನು ಹೆಚ್ಚು ತೆರಿಗೆಯನ್ನು ಹಾಕಬೇಕು, ಯಾರ ಮೇಲೆ? ಶ್ರೀಮಂತರ ಮೇಲೆ. ಇವರೇನು ಹೇಳ್ತಾ ಇದ್ದಾರೆ, ಕಡಿಮೆ ತೆರಿಗೆಯನ್ನು ಹಾಕಬೇಕು ಅನ್ನುವಂಥದ್ದನ್ನು ಇವರು ಧೋರಣೆಯನ್ನು ಹೊಂದಿದ್ದಾರೆ. ಹಾಗೆಯೇ ಶಿಕ್ಷೆಗೆ ಸಂಬಂಧಪಟ್ಟಂತೆ ತೀವ್ರತರವಾದಂಥ ಶಿಕ್ಷೆ, ಈಗ ಉದಾಹರಣೆಗೆ ಮರಣದಂಡನೆ, ಈ ಥರದ ಶಿಕ್ಷೆಗಳನ್ನು ನೀಡಬಾರದು. ಇದನ್ನು ಇವರು ವಿರೋಧಿಸ್ತಾರೆ. ಮರಣದಂಡನೆಗಂತಹ ಶಿಕ್ಷೆಗಳನ್ನು, ಕಠಿಣ ಶಿಕ್ಷೆಗಳನ್ನು ನೀಡಬಾರದು ಅನ್ನುವಂಥದ್ದನ್ನು ಇವರ ಒಂದು ವಿಚಾರ ಆಗಿದೆ.
ಹಾಗೆ ವಲಸೆಗೆ ಸಂಬಂಧಪಟ್ಟಂತೆ ತನ್ನ ದೇಶದ ಒಳಗಡೆ ಹೊರಗಿನ ದೇಶದವರು ಬರುವಂಥ ಸಂದರ್ಭದಲ್ಲಿ ಇವರು ಕಠಿಣ ನಿಯಮಗಳನ್ನು ಪಾಲಿಸ್ತಾರೆ. ಉದಾಹರಣೆಗೆ ಹಿಂದೆ ಈಗ ಏನು ಟ್ರಂಪ್ನ ಸರ್ಕಾರ USA ಇತ್ತು, ಅದು ಇಮಿಗ್ರೇಷನ್ ಪಾಲಿಸಿನ ಟೈಟ್ ಮಾಡಿತ್ತು ಅನ್ನುವಂಥದ್ದು. ಯಾಕಂತಂದರೆ ಇವರು ರಾಷ್ಟ್ರೀಯವಾದಿಗಳು, ರಾಷ್ಟ್ರದ ಬಗ್ಗೆ ಹೆಚ್ಚು ಮಹತ್ವವನ್ನು ನೀಡುವಂಥವರು, ಇತರರಿಗೆ ಅವಕಾಶವನ್ನು ಕಲ್ಪಿಸ್ಕೊಡುವಂಥದ್ದು ಬಹಳ ಕಡಿಮೆ ಆಗಿರುತ್ತೆ. ಹಾಗೆಯೇ ಮುಕ್ತ ವ್ಯಾಪಾರ ವಹಿವಾಟು, ಫ್ರೀ ಟ್ರೇಡ್ ಅನ್ನು ಬೆಂಬಲಿಸುತ್ತಾರೆ. ಜೊತೆಗೆ ಖಾಸಗಿ ಆಸ್ತಿಗೆ ಬೆಂಬಲ, ಖಾಸಗಿ ಆಸ್ತಿಯನ್ನು ನೀಡಬೇಕು. ಏನು ಹಿಂದೆ ನಾವು ಲೆಫ್ಟು ಎಡಪಂಥೀಯರಲ್ಲಿ ಏನಾಗುತ್ತೆ ಅಂದರೆ ಸೋಷಿಯಾಲಿಸ್ಟು ಕಮ್ಯುನಿಸ್ಟ್ ಅಂತ ಗಮನಿಸ್ತೀವಿ ನಾವು. ಸೋಷಿಯಾಲಿಸಮ್ ಕಮ್ಯುನಿಸಮ್ ಏನಾಗುತ್ತೆ, ಆಸ್ತಿಯನ್ನು ಸಮಾನವಾಗಿ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಕಮ್ಯುನಿಸಮ್ ಏನಾಗುತ್ತೆ, ಆಸ್ತಿಯ ಸಂಪೂರ್ಣ ಒಡೆತನ ರಾಜ್ಯದಾಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಆದರೆ ಇಲ್ಲಿ ನಾವು ಬಲಪಂಥೀಯ ವಿಚಾರಧಾರೆಗಳಲ್ಲಿ ಖಾಸಗಿ ಆಸ್ತಿಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥದ್ದು, ಖಾಸಗಿ ಆಸ್ತಿಯ ಮೂಲಕ ಅಭಿವೃದ್ಧಿ ಸಾಧ್ಯ ಆಗುತ್ತದೆ ಅನ್ನುವಂಥದ್ದು ಅವರ ಚಿಂತನೆ ಆಗಿದೆ. ಹಾಗೆ ಈ ಒಂದು ಬಲಪಂಥೀಯ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವ ರಾಜಕೀಯ ಪಕ್ಷಗಳು ಬಲಪಂಥೀಯ ವಿಚಾರಧಾರೆಗಳನ್ನು ಒಳಗೊಂಡಿದ್ದಾವೆ, ಬಲಪಂಥೀಯ ವಿಚಾರಧಾರೆಯ ಕಾರ್ಯಗಳನ್ನು ನಿರ್ವಹಿಸ್ತಿದ್ದಾವೆ ಅಂತ ಗಮನಿಸಿದಾಗ ನಾವು BJPಯನ್ನು ನಾವು ಬಲಪಂಥೀಯ ಅಂತ ಹೇಳಿ ಕರೀಬಹುದು. ಶಿವಸೇನೆಯನ್ನು ಕೂಡ ಬಲಪಂಥೀಯ ರಾಜಕೀಯ ವಿಚಾರಧಾರೆಯನ್ನು ಹೊಂದಿದೆ ಅಂತ ಗಮನಿಸಬೇಕಾಗತ್ತೆ. ಹಾಗೆಯೇ US ರಿಪಬ್ಲಿಕನ್ ಪಾರ್ಟಿ, UK ಕನ್ಸರ್ವೇಟಿವ್ ಪಾರ್ಟಿ ಸಾಂಪ್ರದಾಯಿಕ ಪಕ್ಷ, ಹಾಗೆ USA ಗಣರಾಜ್ಯ ಪಕ್ಷ ಗಳನ್ನು ನಾವು ಬಲಪಂಥೀಯ ವಿಚಾರಧಾರೆಗಳನ್ನು ಹೊಂದಿರುವಂಥದ್ದು. ಹಿಂದೆ ನಾನು ಕಾಂಗ್ರೆಸ್ ಆಗಿರ್ಬೋದು, ಆಮ್ ಆದ್ಮಿ ಆಗಿರ್ಬೋದು, ಕಮ್ಯುನಿಸ್ಟ್ ಪಾರ್ಟಿಗಳನ್ನು ನಾನು ಎಡಪಂಥೀಯ ವಿಚಾರಧಾರೆ ಅಂತ ಹೇಳಿ ಗುರುತಿಸಿದ್ವಿ. ಇಲ್ಲಿ BJP, ಶಿವಸೇನಾ ಅಥವಾ USA ರಿಪಬ್ಲಿಕನ್ ಪಾರ್ಟಿ, UK ಕನ್ಸರ್ವೇಟಿವ್ ಪಾರ್ಟಿಯನ್ನು ಬಲಪಂಥೀಯ ಅಂತ ಹೇಳಿ ನಾವು ಪ್ರಧಾನವಾಗಿ ಅಥವಾ ವಿಶಾಲವಾಗಿ ವರ್ಗೀಕರಣ ಮಾಡಿದ್ದೀವಿ. ಹಾಗಾಗಿ ಈ ಎರಡನ್ನೂ ಕೂಡ ಒಂದು ರೈಲಿನ ಕಂಪಾರ್ಟ್ಮೆಂಟ್ ರೀತಿಯಲ್ಲಿ, ಹೌದು ಇವರ ವಿಚಾರಗಳು ಇಷ್ಟೇ, ಇವರ ವಿಚಾರಗಳು ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಎರಡರಲ್ಲೂ ಕೂಡ ಬಲಪಂಥೀಯ ಮತ್ತು ಎಡಪಂಥೀಯ ವಿಚಾರಧಾರೆಗಳ ಮಿಶ್ರಣ ಆಗಿರೋದನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಇವಿಷ್ಟು ಎಡ ಮತ್ತು ಬಲಪಂಥೀಯ, ರೈಟ್ ಆ್ಯಂಡ್ ಲೆಫ್ಟ್ ವಿಂಗ್ನ ರಾಜಕೀಯ ವಿಚಾರಧಾರೆಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಈ ಮಧ್ಯ ಅನ್ನುವಂತಹ ಒಂದು ಗುಂಪು, ಸೆಂಟರ್ ಅನ್ನುವಂತಹ ಒಂದು ರಾಜಕೀಯ ವಿಚಾರಧಾರೆ ಅಥವಾ ರಾಜಕೀಯ ಪ್ರಧಾನ ವಿಂಗಡಣೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.